ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಡಿಕೆ ಶಿವಕುಮಾರ್ ಹಾಗೂ ಮಧು ಬಂಗಾರಪ್ಪನವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಒಂದು ಕಡೆ ಜಿಕೆವಿಕೆ ಸ್ಟೂಡೆಂಟ್ಗಳ ಪ್ರತಿಭಟನೆ, ಮತ್ತೊಂದು ಕಡೆ ಕೆಪಿಎಸ್ಸಿ ಭ್ರಷ್ಟಾಚಾರ, ರೈತರ ಪ್ರತಿಭಟನೆ, ಈ ರೀತಿ ಅನೇಕ ಪ್ರತಿಭಟನೆಗಳು ಕರ್ನಾಟಕದಲ್ಲೂ ಕೂಡ ಜೋರಾಗಿ ನಡೀತಿದೆ. ಆದರೆ ಕಾಂಗ್ರೆಸ್ನ ಮಂತ್ರಿಗಳು ಮಾತ್ರ ರಾಜೀನಾಮೆ ಕೊಡೋಕೆ ರೆಡಿ ಇಲ್ಲ. ಇನ್ನು ಮಧು ಬಂಗಾರಪ್ಪನವರು ರಾಜೀನಾಮೆ ನೀಡಲೇಬೇಕು ಎಂದು ರಾಹುಲ್ ಗಾಂಧಿ ಸೂಚನೆ ನೀಡಿದ್ದಾರೆ. ಕೆಪಿಎಸ್ಸಿಯಲ್ಲಿ 800 ಕೋಟಿ ಹಗರಣ ನಡೆದಿದೆ. ಆ ಹಣವನ್ನ ತಿಂದು ತೆಗೆದಿದ್ದು ಯಾರು ಗೊತ್ತಾ? ಡಿಕೆ ಶಿವಕುಮಾರ್ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನ ಉಳಿಸಿಕೊಳ್ಳಲು ಮಾಡುತ್ತಿರುವ ಹರಸಾಹಸ ಒಂದೊಂದಲ್ಲ. ಈಗ ಯಾಕೆ ನಟ ಪ್ರಕಾಶ್ ರಾಜ್ ಹಾಗೂ ಕಿಶೋರ್ ಇದರ ಬಗ್ಗೆ ಮಾತನಾಡುತ್ತಿಲ್ಲ? ಬಿಜೆಪಿ ಒಂದೇ ಇವರ ಕಣ್ಣಿಗೆ ಕಾಣಿಸೋದಾ? ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗದೇ ಇದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾರಾ? ಇನ್ನು ಇವತ್ತು ಸಂಸತ್ನಲ್ಲಿ ಪೇಪರ್ ಲೀಕ್ ವಿಷಯಕ್ಕೆ ಮೋದಿ ಸರ್ಕಾರ ಹೊಸ ಬಿಲ್ ತಂದಿದೆ. ಅದಕ್ಕೆ ಕಾಂಗ್ರೆಸ್ನವರು ವಿರೋಧಿಸುತ್ತಿರುವುದು ಯಾಕೆ? ಈ ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ಎಳೆಯಾಗಿ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಕೇಂದ್ರದಲ್ಲಿ ಹೇಗೆ ನೀಟ್ ವಿಚಾರವಾಗಿ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಟ್ರೋ ಅದೇ ರೀತಿ ಕರ್ನಾಟಕದಲ್ಲಿ ಶಿಕ್ಷಣ ಮಂತ್ರಿ ಅಥವಾ ಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕು ಎಂದು ನೀವು ಕೂಡ ಬಯಸುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ನಿಮ್ಮ ಪ್ರಕಾರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕಾ ಅಥವಾ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ರಾಜೀನಾಮೆ ಕೊಡಬೇಕಾ? ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಕೇಂದ್ರ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡುತ್ತಿದ್ದಂತೆಯೇ ಕರ್ನಾಟಕದಲ್ಲಿ ದೊಡ್ಡ ಕೂಗು ಒಂದು ಶುರುವಾಗಿದೆ. ಅಸಲಿಗೆ 15 ದಿನಗಳಿಂದ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡುತ್ತಿರುವುದು ಯಾಕೆ? ಕೆಪಿಎಸ್ಸಿಯಲ್ಲಿ ಆಗಿರುವ ಕರ್ಮಕಾಂಡಕ್ಕೆ ನನಗೆ ಸಂಬಂಧವಿಲ್ಲ ಎಂದು ಡಿಕೆ ಶಿವಕುಮಾರ್ ಅವರು ಹೇಳ್ತಿರೋದು ಯಾಕೆ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಾಗ ಇದು ದೇಶದ ಜನರ ಗೆಲುವು ಅಂತ ಹೇಳುವ ಡಿಕೆ ಶಿವಕುಮಾರ್ ಯಾಕೆ ಮಧು ಬಂಗಾರಪ್ಪರವರ ಕೈಯಲ್ಲಿಯೇ ರಾಜೀನಾಮೆ ಕೊಡಿಸ್ತಿಲ್ಲ? ಇನ್ನು ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ಗೆ ಕೊಟ್ಟಿರುವ ಖಡಕ್ ಸೂಚನೆ ಏನು ಗೊತ್ತಾ? ನೋಡೋಣ ಬನ್ನಿ ಸ್ನೇಹಿತರೆ. ನೀಟ್ ಪೇಪರ್ ಲೀಕ್ ವಿಚಾರಕ್ಕೆ ದೇಶವೇ ಹೊತ್ಕೊಂಡು ಉರಿತಿದೆ. ಕಾಕ್ರೋಚ್ ಜನತಾ ಪಾರ್ಟಿ 36 ದಿನಗಳ ಪ್ರತಿಭಟನೆ ಮಾಡಿ ಕೊನೆಗೂ ಶಿಕ್ಷಣ ಮಂತ್ರಿ ಕೈಯಲ್ಲಿ ರಾಜೀನಾಮೆ ಕೊಡಿಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ನಮ್ಮ ಡಿಕೆ ಶಿವಕುಮಾರ್ ಸಾಹೇಬ್ರು ಕೂಡ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಪಕ್ಕದಲ್ಲಿ ಕುಳಿತು ಮೋದಿ ಹಾಗೂ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದು. ಯಾವಾಗ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಟ್ರು ಆಗ ಹೇಳ್ತಾರೆ ಇದು ಯುವಕರ ಜಯ, ಸ್ಟೂಡೆಂಟ್ಸ್ಗಳ ಜಯ ಅಂತ. ಆದರೆ ಕರ್ನಾಟಕದಲ್ಲಿ ಒಂದಲ್ಲ ಬರೋಬ್ಬರಿ 3 ವಿಚಾರಕ್ಕಾಗಿ ಸ್ಟೂಡೆಂಟ್ಸ್ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಇದಕ್ಕೂ ನಮಗೂ ಸಂಬಂಧವಿಲ್ಲ ಅನ್ನುವ ರೀತಿ ಓಡಾಡ್ತಿದ್ದಾರೆ. ಮೊದಲಿಗೆ ಸ್ನೇಹಿತರೆ, ಇತ್ತೀಚೆಗಷ್ಟೇ ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ಫೈನಲ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಕೆಲಸ ಸಿಗಬೇಕಾದ್ರೆ ಒಂದು ಸೀಟ್ಗೆ 80 ಲಕ್ಷ ರೂಪಾಯಿ ಲಂಚ ಕೇಳಿದ್ದಾರೆ. ಈ ಸುದ್ದಿಗಳು ಎಲ್ಲಾ ಮಾಧ್ಯಮಗಳಲ್ಲಿ ಬರೋಕೆ ಶುರುವಾಯಿತು. ಆದರೆ ನಮ್ಮ ಡಿಕೆಶಿ ಸಾಹೇಬರು ಇದರ ಬಗ್ಗೆ ಮಾತನಾಡಿಲ್ಲ. ಮತ್ತೊಂದು ಕಡೆ ಜಿಕೆವಿಕೆಯ ವಿದ್ಯಾರ್ಥಿಗಳು 15 ದಿನಗಳಿಂದ ಸತತವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಯಾಕಂದ್ರೆ ಅಗ್ರಿಕಲ್ಚರಲ್ ಆಫೀಸರ್ ಹಾಗೂ ಎಎಒ ಹುದ್ದೆಗಳಿಗೆ ನಿಯಮಗಳನ್ನು ಬದಲಾಯಿಸಿದ್ದಾರೆ. ಕೇವಲ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಮಾತ್ರ ಎಕ್ಸಾಮ್ ಬರೆಯಬೇಕು, ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಬಾರದು ಅಂತ ಅವರು ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಆದರೆ ನಮ್ಮ ಸರ್ಕಾರ ಮಾತ್ರ ಕಿವಿಗೆ ಹಾಕುತ್ತಿಲ್ಲ. ಇಷ್ಟೇ ಅಲ್ಲ ಸ್ನೇಹಿತರೆ, ಈಗ ಬರುತ್ತಿರುವ ಮಾಹಿತಿಯ ಪ್ರಕಾರ 384 ಕೆಎಎಸ್ ಪೋಸ್ಟ್ಗಳಿಗೆ ಬರೋಬ್ಬರಿ 800 ಕೋಟಿ ಹಣವನ್ನ ಸರ್ಕಾರ ನುಂಗಿದೆ. ಅಂದರೆ ಒಂದು ಪೋಸ್ಟ್ಗೆ 2 ಕೋಟಿ ಲಂಚ ಪಡೆದಿದೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ. ಆದರೆ ನಮ್ಮ ಡಿಕೆಶಿ ಸಾಹೇಬ್ರು ಆಗಿರಬಹುದು, ಎಜುಕೇಷನ್ ಮಿನಿಸ್ಟರ್ ಇದಕ್ಕೆ ಯಾವುದೇ ಉತ್ತರ ಕೊಡುತ್ತಿಲ್ಲ. ಇವರ ಪ್ರಕಾರ ಕರ್ನಾಟಕದಲ್ಲಿ ನಡೀತಿರುವಂತಹ ಸ್ಟೂಡೆಂಟ್ ಪ್ರೊಟೆಸ್ಟ್ ಅನ್ನು ಬಿಜೆಪಿಯವರು ಮಾಡುತ್ತಿದ್ದಾರೆ. ಅದಕ್ಕೆ ಇವರು ಕಿವಿಗೆ ಹಾಕೊಂಡಿಲ್ವಂತೆ. ಈ ಮಧು ಬಂಗಾರಪ್ಪ ಹೇಳ್ತಾರೆ, ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದು ಸರಿ, ಬಿಜೆಪಿ ಅವರಿಗೆ ಸ್ಟೂಡೆಂಟ್ಸ್ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಅಂತ. ಆದರೆ ಎಲ್ಲಾ ಕಮೆಂಟ್ ಸೆಕ್ಷನ್ಗಳಲ್ಲಿ ಜನರು ಉಗೀತಿದ್ದಾರೆ.
ಮೊದಲು ನೀನು ರಾಜೀನಾಮೆ ಕೊಟ್ಟು ಮಾತನಾಡು, ನೆಕ್ಸ್ಟ್ ನಿಂದೇ ರಾಜೀನಾಮೆ ಫಿಕ್ಸ್, ಬರ್ದಿಟ್ಕೋ ಅಂತೆಲ್ಲ ಜನರು ಬಾಯಿಗೆ ಬಂದ ಹಾಗೆ ಉಗೀತಿದ್ದಾರೆ. ಇನ್ನು ನಟ ಪ್ರಕಾಶ್ ರಾಜ್, ಯುವರಾಜ್ ಕುಮಾರ್ ಇರಬಹುದು, ನಟ ಕಿಶೋರ್ ಇರಬಹುದು, ಎಲ್ಲರೂ ನೀಟ್ ಪ್ರತಿಭಟನೆಗೆ ಕೈ ಜೋಡಿಸಿದ್ರು. ಆದರೆ ಒಬ್ಬರೂ ಕೂಡ ಈ ಕೆಪಿಎಸ್ಸಿ ಹಗರಣದ ಬಗ್ಗೆ ಮಾತನಾಡ್ತಿಲ್ಲ. ಹುಬ್ಬಳ್ಳಿ, ಧಾರವಾಡದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಆವಾಗ್ಲೂ ಕೂಡ ಇವರು ಬಾಯಿ ಬಿಟ್ಟಿಲ್ಲ. ಯಾಕಂತಂದ್ರೆ ಇವರ ಕಣ್ಣಿಗೆ ಕಾಣಿಸೋದು ಕೇವಲ ಬಿಜೆಪಿ ಮಾತ್ರ. ಬಿಜೆಪಿ ಏನಾದ್ರೂ ತಪ್ಪು ಮಾಡಿದ್ರೆ ಇವರಿಗೆ ರೋಷಾವೇಶ ಉಕ್ಕಿ ಬರುತ್ತೆ. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಭಟನೆ ನಡೆದರೆ ಅದು ಇವರ ಗಮನಕ್ಕೆ ಬರೋದಿಲ್ಲ. ಇದರಲ್ಲೇ ತಿಳಿಯುತ್ತೆ ಇವರ ಅಸಲಿ ಮುಖ. ಇನ್ನು ನಟ ಪ್ರಕಾಶ್ ರಾಜ್ ಹೇಳುತ್ತಾರೆ, ಅವರು ಯಾಕೆ ಬಿಡದಿ ರೈತರ ಬಗ್ಗೆ ಅಥವಾ ಕರ್ನಾಟಕ ಸ್ಟೂಡೆಂಟ್ ಪ್ರೊಟೆಸ್ಟ್ನ ಬಗ್ಗೆ ಮಾತನಾಡಿಲ್ಲ ಅಂದ್ರೆ ಅದರ ಬಗ್ಗೆ ಅವರಿಗೆ ಸಂಪೂರ್ಣವಾದ ಮಾಹಿತಿ ಇಲ್ಲವಂತೆ. ಇನ್ನು ಡಿಕೆ ಶಿವಕುಮಾರ್ ಹೊಸ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇನ್ನು ಮುಂದೆ ಕರ್ನಾಟಕದಲ್ಲಿ ಏನಾದರೂ ಪ್ರಶ್ನೆ ಪತ್ರಿಕೆ ಲೀಕ್ ಆದರೆ ಅದಕ್ಕೆ ಜಿಲ್ಲಾಧಿಕಾರಿಯೇ ಹೊಣೆ ಆಗ್ತಾರೆ. ಇದ್ಯಾವ ನ್ಯಾಯ ಸ್ವಾಮಿ? ಬಿಜೆಪಿ ರಾಜ್ಯಗಳಲ್ಲಿ ಪೇಪರ್ ಲೀಕ್ ಆದ್ರೆ ಮಂತ್ರಿದು ಹೊಣೆಯಂತೆ, ಆದರೆ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಅಧಿಕಾರಿಗಳ ಹೊಣೆಯಂತೆ. ಇದರಲ್ಲೇ ತಿಳಿಯುತ್ತೆ ಇವರ ದ್ವಂದ್ವ ನೀತಿ. ಇನ್ನು ಸಂಸತ್ನಲ್ಲಿ ಮೋದಿ ಸರ್ಕಾರ ಹೊಸ ಬಿಲ್ ತಂದಿದೆ. ಇನ್ನು ಮುಂದೆ ಯಾರೇ ಯಾವುದೇ ಎಕ್ಸಾಮ್ನ ಪೇಪರ್ ಲೀಕ್ ಮಾಡಿದ್ರೆ ಅವರಿಗೆ 10 ವರ್ಷ ಜೈಲು ಶಿಕ್ಷೆ ಹಾಗೂ 10 ಕೋಟಿ ದಂಡ ಬೀಳಲಿದೆ ಮತ್ತು 3 ತಿಂಗಳಲ್ಲಿ ಕೇಸ್ ಮುಗಿಸಲಾಗುವುದು ಎಂದು ಮೋದಿ ಸರ್ಕಾರ ಕಾನೂನು ತಂದಿದೆ. ಆದರೆ ಕಾಂಗ್ರೆಸ್ನವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಉದ್ದೇಶ ಏನು? ಪೇಪರ್ ಲೀಕ್ ಆಗ್ಲಿ ಅಂತಾನಾ? ಹೆಸರಿಗೆ ಮಾತ್ರ ಸ್ಟೂಡೆಂಟ್ಸ್ ಪರ, ಆದರೆ ಸ್ಟೂಡೆಂಟ್ಸ್ಗೆ ಅನುಕೂಲವಾಗಲಿ ಅಂತ ತಂದಿರುವ ಕಾನೂನನ್ನು ಕಾಂಗ್ರೆಸ್ ವಿರೋಧಿಸುತ್ತಿರುವುದು ಯಾಕೆ? ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್, ಕೆಪಿಎಸ್ಸಿ ಹಗರಣ. ಕೇರಳದಲ್ಲೂ ಕೆಪಿಎಸ್ಸಿ ಹಗರಣ ರಾಹುಲ್ ಗಾಂಧಿಗೆ ತಲೆನೋವು ತಂದಿದೆ. ಇಲ್ಲೂ ಕೂಡ ಸ್ಟೂಡೆಂಟ್ಸ್ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ. ಆದರೆ ಇದಕ್ಕೆ ಪರಿಹಾರ ಕೊಡದೆ ಕಾಂಗ್ರೆಸ್ ಸರ್ಕಾರವು ಸ್ಟೂಡೆಂಟ್ಸ್ ಮೇಲೆಯೇ ಲಾಠಿ ಚಾರ್ಜ್ ಮಾಡುತ್ತಿದೆ. ಕರ್ನಾಟಕದಲ್ಲಿ ಇನ್ನು 2 ವರ್ಷಕ್ಕೆ ಚುನಾವಣೆ ಇದೆ. ಅದಕ್ಕೆ ನಾವು ಸ್ಟೂಡೆಂಟ್ಸ್ ಪರ ಇದ್ದೀವಿ ಅಂತ ತೋರಿಸಿಕೊಳ್ಳೋಕೆ ಇಲ್ಲಿನ ಮಿನಿಸ್ಟರ್ ಕೈಲಿ ರಾಜೀನಾಮೆ ಕೊಡಿಸಬಹುದು. ಅಂದರೆ ಮಧು ಬಂಗಾರಪ್ಪ ತಲೆದಂಡ ಫಿಕ್ಸ್ ಅಂತ ಕಾಣಿಸುತ್ತೆ. ಆದರೆ ಹೇಳಕ್ಕಾಗಲ್ಲ. ಕಾಂಗ್ರೆಸ್ನಲ್ಲಿ ಈ ಹಿಂದೆ ಕೂಡ ಯಾರೂ ಹೊಣೆಗಾರಿಕೆ ತೆಗೆದುಕೊಂಡಿಲ್ಲ, ಮುಂದೆ ಕೂಡ ತೆಗೆದುಕೊಳ್ಳುವುದು ಅನುಮಾನ. ಇನ್ನು ಬಿಡದಿಯಲ್ಲಿ ಅನೇಕ ದಿನಗಳಿಂದ ಸಾವಿರಾರು ರೈತರು ತಮ್ಮ ಜಮೀನುಗಳಿಗಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ಆದರೆ ಇದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಕಿವಿ ಕೊಡುತ್ತಿಲ್ಲ. ರೈತರು ಹಾಗೂ ಸ್ಟೂಡೆಂಟ್ಸ್ ವಿಧಾನಸೌಧಕ್ಕೆ ನುಗ್ಗಿ ಮುತ್ತಿಗೆ ಹಾಕ್ತೀವಿ ಎಂದು ಬೆದರಿಕೆ ಕೂಡ ನೀಡಿದ್ದಾರೆ. ಆದರೆ ಸರ್ಕಾರ ಮಾತ್ರ ಏನೂ ನಡೀತಾನೇ ಇಲ್ಲ ಅನ್ನುವ ರೀತಿ ವರ್ತಿಸ್ತಾ ಇದೆ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ಕರ್ನಾಟಕದಲ್ಲಿ ಶಿಕ್ಷಣ ಮಂತ್ರಿ ಅಥವಾ ಮುಖ್ಯಮಂತ್ರಿ ಹೊಣೆಗಾರಿಕೆ ತೆಗೆದುಕೊಂಡು ರಾಜೀನಾಮೆ ಕೊಡಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.